ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಹೆಂಗಸರಿಗೆ ಸಂಭೋಗದಲ್ಲಿ ನಿಜವಾಗಿಯೂ ಏನು ಬೇಕು ಗೊತ್ತಾ? ಈ ವಿಡಿಯೋದಲ್ಲಿನ ಮಾಹಿತಿ ಜೀವನಕ್ಕೆ ತುಂಬಾ ಉಪಯುಕ್ತವಾಗಿರಲಿದೆ. ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸಾಮಾನ್ಯವಾಗಿ ಯೌವನದಕ್ಕೆ ಬಂದಾಗ ದೇಹದಲ್ಲಿ ಅನೇಕ ಬದಲಾವಣೆಗಳು ಮಾತ್ರವಲ್ಲ, ಮಾನಸಿಕ ವರ್ತನೆಯಲ್ಲೂ ಅನಿರೀಕ್ಷಿತ ಬದಲಾವಣೆಗಳಾಗುತ್ತವೆ. ಅಲ್ಲದೆ ಮನಸ್ಸಿನಲ್ಲಿ ಸಾಕಷ್ಟು ಆಸೆಗಳು ಹುಟ್ಟಿಕೊಂಡು ಹೊಸ ಹಾದಿ ತುಳಿಯುತ್ತವೆ. ಸ್ನೇಹಿತರೆ, ಯೌವನದಲ್ಲಿ ಗಂಡು ಒಂದು ಹೆಣ್ಣಿನ ಸಂಗಾತಿಗಾಗಿ ಮತ್ತು ಹೆಣ್ಣು ಒಂದು ಗಂಡಿನ ಸಂಗಾತಿಗಾಗಿ ಹಾತೊರೆಯುವುದು ಸಾಮಾನ್ಯ. ಈ ಹಂತದಲ್ಲಿ ಪ್ರಣಯ ಬಯಕೆಗಳು ಸೃಷ್ಟಿಯಾಗುತ್ತವೆ ಎಂದು ಅಧ್ಯಯನಗಳು ಹೇಳುತ್ತವೆ. ಅದರಂತೆ ಪುರುಷರಿಗೆ ಲೈಂಗಿಕ ಬಯಕೆ ಹೆಚ್ಚು, ಅವುಗಳನ್ನು ಬಹಿರಂಗಪಡಿಸಬಹುದು. ಅದೇ ಮಹಿಳೆಯರ ವಿಷಯಕ್ಕೆ ಬಂದರೆ ಪುರುಷರಿಗಿಂತ ಹೆಚ್ಚು ಲೈಂಗಿಕ ಬಯಕೆಯನ್ನು ಹೆಂಗಸರು ಹೊಂದಿರುತ್ತಾರೆ. ಇದು ಕೂಡ ಹಲವು ಸಮೀಕ್ಷೆಗಳಿಂದ ಬಹಿರಂಗಗೊಂಡಿದೆ. ಸಾಮಾನ್ಯವಾಗಿ ಮಹಿಳೆಯರು ಯೌವನಕ್ಕೆ ಬಂದ ನಂತರ ಅವರ 40 ವರ್ಷ ವಯಸ್ಸಿನವರೆಗೆ ಅವರಲ್ಲಿ ಕಾಮದ ಆಸೆ ಪುರುಷರಿಗಿಂತ ಹೆಚ್ಚಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಅದೇ ಗಂಡಸರು ಯಾವಾಗಲೂ ಹೆಂಗಸರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ನಿಮಗೆ ಗೊತ್ತಿರಲಿ, ಹೆಣ್ಣು ಮಕ್ಕಳ ಮನಸ್ಸನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೆಂಗಸರು ಪುರುಷರಷ್ಟೇ ಲೈಂಗಿಕತೆಯಲ್ಲಿ ತಮ್ಮದೇ ಆದ ಅಭಿರುಚಿಯನ್ನು ಹೊಂದಿರುತ್ತಾರೆ. ಅವರು ಅದನ್ನು ಮಾಡಲು ಇಷ್ಟಪಡುತ್ತಾರೆ, ಆದರೆ ಅವರು ನೇರವಾಗಿ ವಿಷಯಕ್ಕೆ ಹೋಗುವುದಿಲ್ಲ. ಹಾಗಾಗಿ ಹೆಂಗಸರು ಲೈಂಗಿಕ ಸಮಯದಲ್ಲಿ ತಮ್ಮ ಇಚ್ಛೆಗೆ ಅನುಗುಣವಾಗಿ ವರ್ತಿಸುವ ಪುರುಷರನ್ನು ಇಷ್ಟಪಡುತ್ತಾರೆ. ಇದು ಕ್ರೀಡೆಯ ಬಗ್ಗೆ ಆ ವಿಷಯಗಳು ನಿಮ್ಮನ್ನು ಇಷ್ಟಪಡುವಂತೆ ಮಾಡುತ್ತದೆ. ಇನ್ನು ಮಹಿಳೆಯರು ಮೃದುತ್ವಕ್ಕೆ ಆದ್ಯತೆ ನೀಡುತ್ತಾರೆ. ವಿಶೇಷವಾಗಿ ಪ್ರಣಯದಲ್ಲಿ ಕೆಲವೊಮ್ಮೆ ಅವರು ಉಷ್ಣತೆಯನ್ನು ಇಷ್ಟಪಡುತ್ತಾರೆ. ಕೆಲವು ಮಹಿಳೆಯರು ಬಿಗಿಯಾದ ಅಪ್ಪುಗೆಯಲ್ಲಿ ಆನಂದಿಸುತ್ತಾರೆ. ಆದರೆ ಇದು ಎಲ್ಲರಿಗೂ ಸಾರ್ವಕಾಲಿಕ ಸೂಕ್ತವಲ್ಲ. ಎಲ್ಲಾ ಸಮಯದಲ್ಲೂ ಹೆಂಗಸರು ಒಟ್ಟಾಗಿರಲು ಇಷ್ಟಪಡುವುದಿಲ್ಲ. ನೀವು ಉತ್ಸಾಹದಿಂದ ವರ್ತಿಸುವ ಮೊದಲು ಅವಳ ಅನುಮತಿಯನ್ನು ಪಡೆಯುವುದು ಉತ್ತಮ. ಇಲ್ಲವಾದಲ್ಲಿ ಮೊದಲ ಹಂತದಲ್ಲಿ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಸ್ನೇಹಿತರೆ, ನೀವು ನಿಮ್ಮ ಸಂಗಾತಿಯೊಂದಿಗೆ ಮಧುರ ಮಾತುಗಳನ್ನು ಆಡಿ. ಇದರಿಂದ ಅವಳಲ್ಲಿ ಆಸೆಯನ್ನು ಹೆಚ್ಚಿಸುತ್ತವೆ. ಇತ್ತೀಚಿನ ದಿನಗಳಲ್ಲಿ ಗಂಡಸಿನಂತೆ ಮಹಿಳೆಯರು ಮನೆಯ ಜೊತೆಗೆ ಹೊರಗಡೆ ಕೆಲಸಕ್ಕೆ ಹೋಗಿ ಗಂಡಸಿನ ಸರಿಸಮಾನವಾಗಿ ಕೆಲಸ ಮಾಡುತ್ತಿದ್ದಾಳೆ. ಹಾಗಾಗಿ ನಿಮ್ಮ ಸಂಗಾತಿ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅವಳಿಗೆ ಸರ್ಪ್ರೈಸ್ ಕೊಡಲು ಯೋಚಿಸಿ. ಆಮೇಲೆ ಪ್ರೀತಿಯಿಂದ ಅವಳನ್ನು ನೋಡಿ. ಇದು ಸಂಗಾತಿಗಳ ನಡುವೆ ಹೆಚ್ಚು ಅನ್ಯೋನ್ಯತೆಗೆ ಕಾರಣವಾಗುತ್ತದೆ. ಅಲ್ಲದೆ ಮಿಗಿಲಾಗಿ ನಿಮ್ಮ ವರ್ತನೆ ಸಂಗತಿಯ ಹೃದಯವನ್ನು ಗೆಲ್ಲುತ್ತದೆ. ಇದು ಒಂದು ಮಾರ್ಗವಾಗಿದೆ. ಇದು ಸಂಪೂರ್ಣ ಲೈಂಗಿಕ ಪ್ರಚೋದನೆಗೆ ಕಾರಣವಾಗುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಹೆಂಗಸರಿಗೆ ಸಂಭೋಗದಲ್ಲಿ ನಿಜವಾಗಿಯೂ ಏನು ಬೇಕು ಅಂತ. ಇದೇ ತರಹದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.